ಫ್ರೆಂಡ್, ಯೂಟ್ಯೂಬ್ ನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಟರ್ನಲ್ ನಲ್ಲಿ ಯೂಸ್ ಬರ್ತಾ ಇದೆ ಅಂದ್ರೆ ಆ ಒಂದು ಎಕ್ಸ್ಟರ್ನಲ್ ಎಲ್ಲಿ ಯೂಸ್ ಬರ್ತಾ ಇದೆ, ಯಾವ ರೀತಿ ಯೂಸ್ ಬರ್ತಾ ಇದೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಈ ಒಂದು ಯೂಸ್ ಟೋಟಲ್ ಆಗಿ ಯಾವ ರೀತಿ ಯೂಸ್ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳೋದಾದ್ರೆ, ಫಸ್ಟ್ ಗೆ YT ಸ್ಟುಡಿಯೋ ನಲ್ಲಿ ಅನಾಲಿಟಿಕ್ಸ್ ಚೆಕ್ ಮಾಡಿ, ಅನಾಲಿಟಿಕ್ಸ್ ನಲ್ಲಿ ಓಪನ್ ಮಾಡಿ, ಅಲ್ಲಿ ಕಂಟೆಂಟ್ ನ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಬರುತ್ತೆ, ನಿಮ್ಗೆ ಒಂದು ಲಿಸ್ಟೇ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ಯಾವ ರೀತಿ ನಿಮ್ಮ ಚಾನಲ್ ಯೂಸ್ ಬರ್ತಾ ಇದೆ ಅಂತ ಕಂಪ್ಲೀಟ್ ಬರುತ್ತೆ. ಅದರಲ್ಲಿ ನಿಮ್ಗೆ ಎಕ್ಸ್ಟರ್ನಲ್ ನಲ್ಲಿ ಹೇಗೆ ಯೂಸ್ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ನೋಡೋದಾದ್ರೆ, ಇಲ್ಲಿ ಎಕ್ಸ್ಟರ್ನಲ್ ಆದ್ರೆ 3-4 ಆಪ್ಷನ್ ಇದೆ ಫ್ರೆಂಡ್. ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮೊಂದು ವಿಡಿಯೋನ ವಾಟ್ಸ್ಆಪ್ ನಲ್ಲಿ ಏನಾದ್ರು ಶೇರ್ ಮಾಡಿದ್ರೆ, ಬೇರೆಯವ್ರಿಗೆ ಶೇರ್ ಮಾಡಿದ್ರೆ, ಅವ್ರು ವಾಟ್ಸ್ಆಪ್ ನಲ್ಲಿ ನಿಮ್ಮೊಂದು ವಿಡಿಯೋ ನೋಡಿದ್ರೆ, ಅಂದ್ರೆ ವಾಟ್ಸ್ಆಪ್ ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ಗೆ ಹೋಗಿ ಓಪನ್ ಆಗುತ್ತೆ ಆ ಒಂದು ವಿಡಿಯೋ. ಅಲ್ಲಿ ನೋಡಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ, ಎಷ್ಟರಲ್ಲಿ ಯೂಸ್ ಬಂದಿದೆ ಅಂತ ನಿಮ್ಗೆ ಇಲ್ಲಿ ಕೌಂಟ್ ಆಗುತ್ತೆ ಫ್ರೆಂಡ್. ಎಷ್ಟರಲ್ಲಿ ಯೂಸ್ ಕೌಂಟ್ ಆಗುತ್ತೆ. ಅದೇ ರೀತಿ ನೀವೇನಾದ್ರೂ ಈ ಒಂದು ವಿಡಿಯೋ ಈಗ ಯೂಟ್ಯೂಬ್ ನಲ್ಲಿ ವಿಡಿಯೋ ಏನಾದ್ರು ಫೇಸ್ಬುಕ್ ಏನಾದ್ರು ಶೇರ್ ಮಾಡಿದ್ರೆ, ಫೇಸ್ಬುಕ್ ನಲ್ಲಿ ನಿಮ್ಮೊಂದು ವಿಡಿಯೋ ನೋಡಿದ್ರೆ, ಅದು ಕೂಡ ಅಂದ್ರೆ ಯೂಟ್ಯೂಬ್ ನಲ್ಲಿ ಇರುವಂತ ವಿಡಿಯೋನ ಶೇರ್ ಮಾಡಿದ್ರೆ ಫೇಸ್ಬುಕ್ಗೆ, ಅದರಲ್ಲಿ ಏನಾದ್ರು ಯೂಸ್ ಬಂತಂದ್ರೆ ಅದು ಕೂಡ ಎಕ್ಸ್ಟರ್ನಲ್ ನಲ್ಲಿ ಕೂಡ ಯೂಸ್ ಬರುತ್ತೆ ಫ್ರೆಂಡ್. ಅಕಸ್ಮಾತ್ ನಿಮ್ಮ ಒಂದು ವಿಡಿಯೋ ಗೂಗಲ್ ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಕೂಡ ವಿಡಿಯೋ ಬರುತ್ತೆ, ಕೆಲವೊಂದು ವಿಡಿಯೋ ಬರುತ್ತೆ. ಯೂಟ್ಯೂಬ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ವಿಡಿಯೋ ಏನಾದ್ರು ನೋಡಿದ್ರೆ, ನಿಮ್ಮೊಂದು ವಿಡಿಯೋ ನೋಡಿದ್ರೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಓಪನ್ ಆಗುತ್ತೆ ಫ್ರೆಂಡ್. ಓಪನ್ ಆಗುತ್ತೆ, ಅಲ್ಲಿ ನಿಮ್ಮೊಂದು ವಿಡಿಯೋ ನೋಡಿದ್ರೆ ಅದು ಕೂಡ ಎಕ್ಸ್ಟರ್ನಲ್ ಆಗಿ ಕೂಡ ನಿಮ್ಗೆ ಯೂಸ್ ಬರುತ್ತೆ ಫ್ರೆಂಡ್. ಈ ರೀತಿ ಈ ಒಂದು ಎಕ್ಸ್ಟರ್ನಲ್ಲಿ ಯೂಸ್ ಬಂದಿರುವಂತ ಎಲ್ಲೆಲ್ಲಿ ಯಾವ ರೀತಿ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಟೋಟಲ್ ಆಗಿ ನಿಮ್ಮೊಂದು ವಿಡಿಯೋ ಬೇರೆ ಒಂದು ಆ್ಯಪ್ ನಲ್ಲಿ ಶೇರ್ ಮಾಡಿದಾಗ ಅದು ನೋಡಿದ್ರೆ ಎಕ್ಸ್ಟರ್ನಲ್, ಹಾಗೆ ವಾಟ್ಸ್ಆಪ್ ನಲ್ಲಿ ನೋಡಿದ್ರು ಕೂಡ ಎಕ್ಸ್ಟರ್ನಲ್ ಯೂಸ್ ಬಂದಂಗೆ, ಹಾಗೆ ಅದೇ ರೀತಿ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ರು ಕೂಡ ಅದು ಕೂಡ ಎಕ್ಸ್ಟರ್ನಲ್ ನಲ್ಲಿ ಕೂಡ ನಿಮ್ಮ ಒಂದು ಚಾನಲ್ ಯೂಸ್ ಬಂದಿದೆ ಅಂತ ನೀವು ತಿಳ್ಕೊಬಹುದು ಫ್ರೆಂಡ್. ಟೋಟಲ್ ಆಗಿ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ. ಎಕ್ಸ್ಟರ್ನಲ್ಲಿ ಯೂಸ್ ಬಂದಿದೆ, ಯಾವ ರೀತಿ ಬಂದಿದೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು ತಿಳ್ಕೊಂತೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ತಿಳಿಸಿ ಅಂತ. Bye-bye.